ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 21ನೇ ಅಧ್ಯಾಯ, ವಚನಗಳು 28ರಿಂದ 36. ನಿನ್ನೆ ನಾವು ದೇವರು ಮಾನವನ ಜೀವವನ್ನ ಎಷ್ಟು ಅಮೂಲ್ಯವಾಗಿ ನೋಡುತ್ತಾ ಇದ್ದಾರೆ ಎಂಬುದರ ಬಗ್ಗೆ ಕಲಿಸಿದ್ದೇವೆ. ಜೀವದ ಮೌಲ್ಯ, ನ್ಯಾಯದ ಅಗತ್ಯ ಮತ್ತು ಕರುಣೆಯ ಮಹತ್ವದ ಬಗ್ಗೆ ಕಲಿಸಿದ್ದೇವೆ. ಇಂದು ವಿಮೋಚನಾ ಕಾಂಡ 21ರ ಕೊನೆಯ ಭಾಗಕ್ಕೆ ಬರುತ್ತದೆ. ಮೊದಲ ನೋಟಕ್ಕೆ ಈ ಭಾಗ ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು. ಯಾಕೆಂದ್ರೆ ಇಲ್ಲಿ ಎತ್ತುಗಳ ಬಗ್ಗೆ, ಪ್ರಾಣಿಗಳಿಂದ ಆಗುವ ಹಾನಿಯ ಬಗ್ಗೆ, ಮಾಲೀಕರ ಜವಾಬ್ದಾರಿಗಳ ಬಗ್ಗೆ ಮಾತನಾಡಲಾಗಿದೆ. ಆದರೆ ನಾವು ಸ್ವಲ್ಪ ಆಳವಾಗಿ ನೋಡಿದರೆ ದೇವರು ಇಲ್ಲಿ ಒಂದು ಬಹಳ ಮುಖ್ಯವಾದಂತ ಪಾಠವನ್ನ ಕಲಿಸುತ್ತಾ ಇದ್ದಾರೆ ಪ್ರಿಯರೇ. ಅದು ಜವಾಬ್ದಾರಿಯುತ ಜೀವನದ ಬಗ್ಗೆ. ಈ ಭಾಗದ ಆರಂಭದಲ್ಲಿ ಒಂದು ಘಟನೆ ಬರುತ್ತದೆ. ಒಂದು ಎತ್ತು ಒಬ್ಬ ವ್ಯಕ್ತಿಯನ್ನ ಕೊಲ್ಲುತ್ತದೆ. ಅಂತಹ ಸಂದರ್ಭದಲ್ಲಿಯೂ ದೇವರ ಗಮನ ಮೊದಲು ಎತ್ತಿನ ಮೇಲೆ ಇಲ್ಲ, ಮಾನವ ಜೀವದ ಮೇಲೆಯೇ ಇರುತ್ತದೆ. ಮತ್ತೊಮ್ಮೆ ದೇವರು ನಮಗೆ ನೆನಪಿಸುತ್ತಾರೆ, ಮಾನವ ಜೀವವು ಯಾವುದೇ ಆಸ್ತಿಗಿಂತ ಹೆಚ್ಚು ಮೌಲ್ಯವುಳ್ಳದು ಎಂಬುದಾಗಿ. ನಂತರ ದೇವರು 2 ವಿಭಿನ್ನ ಸಂದರ್ಭಗಳನ್ನ ವಿವರಿಸುತ್ತಾರೆ. ಮೊದಲನೆಯದಾಗಿ, ಎತ್ತು ಹಿಂದೆಂದೂ ಅಪಾಯಕಾರಿಯಾಗಿರಲಿಲ್ಲ, ಆಗ ನಡೆದದ್ದು ಒಂದು ದುರ್ಘಟನೆ. ಆದರೆ ಎರಡನೆಯ ಸಂದರ್ಭ ವಿಭಿನ್ನವಾಗಿದೆ. ಎತ್ತು ಅಪಾಯಕಾರಿ ಎಂದು ಮಾಲೀಕನಿಗೆ ಮೊದಲೇ ಗೊತ್ತಿತ್ತು. ಜನರು ಅವನಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದರು, ಆದರೂ ಅವನು ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ. ಆಗ ಅದು ಕೇವಲ ಅಪಘಾತವಾಗಿರುವುದಿಲ್ಲ, ಅದು ನಿರ್ಲಕ್ಷ್ಯವಾಗಿರುತ್ತದೆ. ಇಲ್ಲಿಯೇ ದೇವರು ಒಂದು ಪ್ರಮುಖವಾದಂತಹ ಸತ್ಯವನ್ನ ಕಲಿಸುತ್ತಾರೆ. ಪಾಪವೆಂದರೆ ನಾವು ಮಾಡುವ ತಪ್ಪುಗಳಷ್ಟೇ ಅಲ್ಲ, ಕೆಲವೊಮ್ಮೆ ನಾವು ಮಾಡಬೇಕಾದದ್ದನ್ನ ಮಾಡದೇ ಇರುವುದು ಸಹ ತಪ್ಪಾಗಬಹುದು. ಅಪಾಯ ಗೊತ್ತಿದ್ದರೂ ಅದನ್ನ ನಿರ್ಲಕ್ಷಿಸುವುದು ಜವಾಬ್ದಾರಿಯ ಕೊರತೆ. ಈ ಸತ್ಯ ಇಂದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಪ್ರಿಯರೇ. ನಮ್ಮ ಬಳಿ ಎತ್ತುಗಳಿಲ್ಲದಿರಬಹುದು, ಆದರೆ ನಮ್ಮ ಬಳಿ ವಾಹನಗಳಿವೆ, ತಂತ್ರಜ್ಞಾನವಿದೆ, ಅಧಿಕಾರವಿದೆ, ಜವಾಬ್ದಾರಿಗಳಿವೆ. ನಮ್ಮ ನಿರ್ಲಕ್ಷ್ಯದಿಂದ ಇತರರಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ದೇವರು ತನ್ನ ಜನರಿಗೆ ಹೇಳುವ ಮಾತು, ನಿಮ್ಮ ಸ್ವಾತಂತ್ರ್ಯವನ್ನ ಜವಾಬ್ದಾರಿಯಿಂದ ಬಳಸಿರಿ ಎಂಬುದಾಗಿ. ಮುಂದೆ ದೇವರು ದಾಸರ ಕುರಿತಾಗಿ ಮತ್ತೊಮ್ಮೆ ಮಾತನಾಡುತ್ತಾರೆ. ದಾಸನಿಗೆ ಹಾನಿಯಾದರೂ ನ್ಯಾಯ ಇರಬೇಕು ಎಂದು ಹೇಳುತ್ತಾರೆ. ಇದನ್ನ ಓದಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಪ್ರಿಯರೇ. ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮೌಲ್ಯಯುತನಾಗಿದ್ದಾನೆ. ಅವನು ಶ್ರೀಮಂತನಾಗಿರಲಿ ಅಥವಾ ಬಡವನಾಗಿರಲಿ, ಅಧಿಕಾರಿಯೇ ಆಗಿರಲಿ ಅಥವಾ ಸೇವಕನೇ ಆಗಿರಲಿ, ದೇವರ ನ್ಯಾಯ ಎಲ್ಲರಿಗೂ ಒಂದೇ. ಅಧ್ಯಾಯದ ಕೊನೆಯಲ್ಲಿ 2 ಎತ್ತುಗಳ ನಡುವೆ ಹೋರಾಟದ ಉದಾಹರಣೆ ಬರುತ್ತದೆ. ಅಲ್ಲಿಯೂ ದೇವರು ಸಮತೋಲನದ ನ್ಯಾಯವನ್ನ ಕೊಡುತ್ತಾರೆ. ಅತಿಯಾದ ಶಿಕ್ಷೆಯೂ ಇಲ್ಲ, ಸಂಪೂರ್ಣ ನಿರ್ಲಕ್ಷ್ಯವೂ ಇಲ್ಲ. ನ್ಯಾಯ ಮತ್ತು ಜವಾಬ್ದಾರಿ 2 ಒಟ್ಟಿಗೆ ನಡೆಯುತ್ತದೆ. ಈ ಸಂಪೂರ್ಣ ಭಾಗವನ್ನು ಓದಿದಾಗ ಒಂದು ದೊಡ್ಡ ಸತ್ಯ ನಮ್ಮ ಮುಂದೆ ಬರುತ್ತದೆ ಪ್ರಿಯರೇ. ದೇವರು ಕೇವಲ ನಾವು ತಪ್ಪು ಮಾಡಬಾರದು ಎಂದು ಹೇಳುವುದಿಲ್ಲ, ಇತರರ ಒಳ್ಳೆಯದಕ್ಕಾಗಿ ಬದುಕಬೇಕು ಎಂದು ಹೇಳುತ್ತಾರೆ. ನೆರೆಯವರನ್ನ ಪ್ರೀತಿಸುವುದು ಎಂದರೆ ಕೇವಲ ಒಳ್ಳೆಯ ಮಾತುಗಳನ್ನಾಡುವುದು ಮಾತ್ರ ಅಲ್ಲ, ಅವರ ಸಂರಕ್ಷಣೆ, ಅವರ ಸುರಕ್ಷತೆಯ ಬಗ್ಗೆನೂ ನಾವು ಕಾಳಜಿ ವಹಿಸಬೇಕು. ನಮ್ಮ ಜವಾಬ್ದಾರಿಗಳನ್ನು ನಂಬಿಗಸ್ತಿಕೆಯಿಂದ ನಿರ್ವಹಿಸಬೇಕು. ನಮ್ಮ ನಿರ್ಲಕ್ಷ್ಯದಿಂದ ಯಾರಿಗೂ ಹಾನಿಯಾಗದಂತೆ ನೋಡಿಕೊಳ್ಳಬೇಕು. ಇವುಗಳು ನೆರೆಯ ಪ್ರೀತಿಯ ಭಾಗವೇ ಆಗಿವೆ. ಇಂದಿನ ಜಗತ್ತಿನಲ್ಲಿ ನಾವು ಹಲವಾರು ಹಕ್ಕುಗಳ ಬಗ್ಗೆ ಮಾತನಾಡುತ್ತೇವೆ, ಆದರೆ ದೇವರು ನಮಗೆ ಜವಾಬ್ದಾರಿಗಳನ್ನು ನೆನಪಿಸುತ್ತಾ ಇದ್ದಾರೆ. ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ, ನಮಗೆ ಒಪ್ಪಿಸಲಾದ ಜನರ ಬಗ್ಗೆ, ನಮ್ಮ ನಿರ್ಧಾರಗಳ ಬಗ್ಗೆ, ಇವೆಲ್ಲದರ ಮುಂದೆ ನಾವು ಉತ್ತರದಾಯಕರಾಗಿರಬೇಕು. ಹಾಗಾದರೆ ಇಂದಿನ ವಾಗ್ದಾನ, ದೇವರು ನ್ಯಾಯವನ್ನು ಕಾಪಾಡುವಂಥ ದೇವರು. ದೇವರ ದೃಷ್ಟಿಯಿಂದ ಯಾವುದೂ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಮೌಲ್ಯವನ್ನು ದೇವರು ನೋಡುತ್ತಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಜವಾಬ್ದಾರಿಯಿಂದ ಬದುಕಬೇಕು. ನಮಗೆ ಒಪ್ಪಿಸಲಾದ ವಿಷಯಗಳನ್ನು ನಂಬಿಗಸ್ತಿಕೆಯಿಂದ ನೋಡಿಕೊಳ್ಳಬೇಕು. ನಮ್ಮ ನಿರ್ಧಾರಗಳು ಇತರರ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಯೋಚಿಸಬೇಕು. ಹೀಗೆ ಮಾಡುವಾಗ ನಾವು ನೆರೆಯವರನ್ನು ಪ್ರೀತಿಸುತ್ತೇವೆ. ಹಾಗಾದರೆ ಪ್ರಿಯರೇ, ಇಂದು ಇದು ನೆನಪಿಟ್ಟುಕೊಳ್ಳೋಣ. ಇಂದು ದೇವರು ನಮಗೆ ನೆನಪಿಸಿದ ವಿಷಯ ಬಹಳ ಸರಳವಾಗಿದೆ.
ನಾವು ಈ ಜಗತ್ತಿನಲ್ಲಿ ಒಬ್ಬರೇ ಬದುಕುವುದಿಲ್ಲ. ನಮ್ಮ ಮಾತುಗಳು, ನಮ್ಮ ನಿರ್ಧಾರಗಳು, ನಮ್ಮ ನಿರ್ಲಕ್ಷ್ಯ ಅಥವಾ ನಮ್ಮ ನಂಬಿಗಸ್ತಿಕೆ ಇವೆಲ್ಲವೂ ಇತರರ ಜೀವನವನ್ನು ಸ್ಪರ್ಶಿಸುತ್ತವೆ. ಆದುದರಿಂದ ದೇವರು ತನ್ನ ಜನರನ್ನು ಜವಾಬ್ದಾರಿಯುತ ಜನರಾಗಿ ಕರೆಯುತ್ತಾರೆ. ಇಂದು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾಗಿರುವಂಥ ಪ್ರಶ್ನೆ, ದೇವರು ನಮಗೆ ಒಪ್ಪಿಸಿದಂಥ ವಿಷಯಗಳನ್ನು ನಾವು ನಂಬಿಗಸ್ತಿಕೆಯಿಂದ ನಿರ್ವಹಿಸುತ್ತಾ ಇದ್ದೇವಾ? ಯಾಕೆಂದರೆ ನಿಜವಾದ ಪ್ರೀತಿ ಜವಾಬ್ದಾರಿಯಿಂದ ಬದುಕುವುದರಿಂದ ಆರಂಭವಾಗುತ್ತದೆ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಜವಾಬ್ದಾರಿಯಿಂದ ಬದುಕುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು